ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ಒಂದು ಕ್ಯಾಂಡಲ್ ರೀಡಿಂಗ್ನ ಮಾಡೋಣ ಕ್ವಿಕ್ಕಾಗಿ. ಸಿಂಪಲ್ ರೀಡಿಂಗ್, ಓಕೆ. ಸೊ ಸಿಂಪಲ್ಲಾಗಿ ಚೆಕ್ ಮಾಡೋಣ ಏನು ನಡೀತಾ ಇದೆ, ಏನು ನೆಗೆಟಿವಿಟಿ ನಡೀತಾ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಅನ್ನೋದನ್ನು ನಾವು ಚೆಕ್ ಮಾಡೋಣ, ಓಕೆ. ಸೊ ಅದಕ್ಕೂ ಮುಂಚೆ ಈ ಸೀಸರ್ ಕ್ಯಾಂಡಲ್ ನಾನು ತೋರಿಸ್ಬೇಕು. ಇದು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿಲ್ಲ. ಈ ಸೀಸರ್ ಕ್ಯಾಂಡಲ್ದು ನಾನು ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟೆಡ್ ಇರೋರು ಬುಕ್ ಮಾಡ್ಕೋಬೋದು. ಇದು ಥರ್ಡ್ ಪಾರ್ಟಿ ರಿಮೂವಲ್ಗೆ. ಸೊ ಗೊತ್ತಲ್ಲ ಸೀಸರ್ ಅಂದರೆ ಏನಂತ. ಸೊ ಅದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿರೋ ಮೂರನೇ ವ್ಯಕ್ತಿನ ಅದು ಕಟ್ ಮಾಡೋಕ್ಕೆ, ಓಕೆ. ಎಸ್, ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಇದು ನ್ಯೂ ಇಯರ್ಗಿದೆ ಮಾಡ್ತಿರೋದು, January 1st, ಓಕೆ. ಬನ್ನಿ ರೀಡಿಂಗ್ ನೋಡೋಣ. ಬ್ಲ್ಯಾಕ್ ಕ್ಯಾಂಡಲ್ ಯೂಸ್ ಮಾಡ್ತಾ ಇದ್ದೀನಿ ನೆಗೆಟಿವಿಟಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ. ಸೊ ಇದು ಒಂದು ಜನರಲ್ ರೀಡಿಂಗ್. ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಆ್ಯಂಡ್ ಈ ಒಂದು ರೀಡಿಂಗ್ನ ಯಾರು ರಿಲೇಷನ್ಶಿಪ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಬ್ರೇಕಪ್ ಅಲ್ಲಿ ಇದ್ದೀರಾ ಅವರಿಗೆ ಇದು ರೆಸೊನೇಟ್ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ನನಗೇನು ಇಂಟ್ಯೂಷನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ತುಂಬ ನೆಗೆಟಿವಿಟಿ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಅಂದರೆ ಒಬ್ರನ್ನೊಬ್ಬರು ನೀವು ಬಿಟ್ಕೊಡೋಕ್ಕಾಗ್ತಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನೀವೇ ಈ ರಿಲೇಷನ್ಶಿಪ್ ಬೇಡ ಅಂತ ದೂರ ಹೋದರೆ ನಿಮ್ಮ ಪರ್ಸನ್ ವಾಪಸ್ ಬರ್ತಾರೆ, ಇಲ್ಲ ನಿಮ್ಮ ಪರ್ಸನ್ ಹೊರಟೋದ್ರೆ ನೀವೇ ಹೋಗ್ತೀರಾ, ಸರಿ ಮಾಡ್ಕೋತೀರಾ. ಈ ರೀತಿ ಹೇಗೆಗೋ ತೆವಳ್ಕೊಂಡು ಬರ್ತಾ ಇದ್ದೀರಾ. ಬಟ್ ಇನ್ನು ಕೆಲವರು ನೋಡಿ, ಇಲ್ಲಿ ನೋಡ್ಬೋದು ನೀವು. ಜಸ್ಟ್ ಅ ಸೆಕೆಂಡ್, ಇದು ಬ್ರೇಕ್ ಆಯಿತು ಅಲ್ವಾ? ಈ ಒಂದು ನಂದು ಬೆರಳು ತೋರಿಸ್ತಾ ಇದೆಯಲ್ಲ, ಅಲ್ಲಿ ಬ್ರೇಕ್ ಆಯಿತು. ಸೊ ಕೆಲವರು ಕಂಪ್ಲೀಟ್ ತುಂಬ ವರ್ಷಗಳಾಗೋಗ್ಬಿಟ್ಟಿದೆ ಬ್ರೇಕಪ್ ಆಗಿ, ಅದನ್ನು ನಾನು ನೋಡಬಹುದು. ಆ್ಯಂಡ್ ಎಷ್ಟು ಹೊಂದಾಣಿಕೆ ಮಾಡಿಕೊಂಡು, ಎಷ್ಟು ಸರಿ ಮಾಡ್ಕೊಂಡು, ಎಷ್ಟು ಸರಿ ಹೋಗ್ತೀನಿ ನಾನು, ನನಗೊಂದು ಪರ್ಮಿಷನ್ ಕೊಡಿ, ನೀವು ಹೆಂಗಿದ್ರೂ ಪರವಾಗಿಲ್ಲ ನನ್ನ ಜೊತೆಗೆ ನೀವಿರಿ ಅಂತ ಕೇಳಿಕೊಂಡ್ರು ಈ ವ್ಯಕ್ತಿ ನಿಮಗೆ ಯಾವುದೇ ರೀತಿ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು ಡ್ರಾಪ್ಲೆಟ್ಸ್ ಬ್ಲ್ಯಾಕ್ ವೈಟ್ ಮಿಕ್ಸ್ ಇತ್ತು, ಬಟ್ ಇವಾಗ ತುಂಬ ಬ್ಲ್ಯಾಕ್ ಬಂದಿದೆ. ಇನಿಷಿಯಲಿ ನಿಮಗೆ ಇಷ್ಟೊಂದು ಜಗಳ ಇರಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ತುಂಬ ಜಗಳಗಳು ಬಂದಿದೆ ಅನ್ನೋದು ಕಾಣಿಸ್ತಾ ಇದೆ. ದಿನೇ ಈ ಒಂದು ರಿಲೇಷನ್ಶಿಪ್ಪು ತುಂಬ ಟಾಕ್ಸಿಕ್ ಆಗ್ತಾ ಹೋಗ್ತಿದೆ. ಅಂದರೆ ಲೈಕ್ ಟಾಕ್ಸಿಕ್ ಅಂದರೆ ವಿಷಕಾರಿ ಆಗ್ತಾನೇ ಇಲ್ಲ, ನಿಮಗೆ ಉಸಿರು ಕಟ್ಟಿದ ಸಿಚುವೇಶನ್ಗಳು ತಂದು ನಿಂತುಬಿಟ್ಟಿದೆ ಅಂತ ಅನ್ಬೋದು. ಈ ರಿಲೇಷನ್ಶಿಪ್ಪಿಗೆ ಕೆಲವರಿಗೆ ಅಪ್ಪ ಅಮ್ಮನಿಂದ ತುಂಬ ಪ್ರಾಬ್ಲಮ್ ಇದೆ, ಪೇರೆಂಟ್ಸ್ ಪ್ರಾಬ್ಲಮ್ ಇದೆ, ಆ್ಯಂಡ್ ಇಂಟರ್ ಕ್ಯಾಸ್ಟ್ ಇದೆ, ಕ್ಯಾಸ್ಟ್ ಇಲ್ಲ, ಏಜ್ ಡಿಫ್ರೆನ್ಸ್ ಇದೆ. ಎಲ್ಲೋ ನಿಮಗಿನ ನಿಮ್ಮ ಪರ್ಸನ್ ಚಿಕ್ಕವರಿರ್ಬೋದು ಅಥವಾ ತುಂಬ ದೊಡ್ಡವರಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ಪೇ ಸರಿ ಇಲ್ಲ ಸೊಸೈಟಿ ಪ್ರಕಾರ ಅನ್ನೋ ಥರ ಇರ್ಬೋದು. ಅದನ್ನು ನೀವು ಕನ್ವೆ ಮಾಡೋಕ್ಕಾಗ್ತಿಲ್ಲ ಅಥವಾ ಇವ್ರನ್ನ ಬಿಡೋಕ್ಕೂ ಆಗ್ತಿಲ್ಲ. ತುಂಬ ಸಿಕ್ಕಾಕೊಂಡು ಬಿಟ್ಟಿದ್ದೀರಾ ಅಂತ ಅನಿಸುತ್ತೆ ಈ ಒಂದು ಸಿಚುವೇಷನಲ್ಲಿ. ಸೊ ಇದು ಒಂದು ಜನರಲ್ ರೀಡಿಂಗ್. ನಾನು ಏನು ಹೇಳ್ತಿದ್ದೀನಿ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಗೆಟ್ ಅಫೆಂಡೆಡ್, ಓಕೆ. ಆ್ಯಂಡ್ ಲೈಕ್ ನಿಮಗೆ ಇದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಮನಸ್ಸು ಒಂಥರ ಕತ್ಲಾಗೋಗಿದೆ. ತುಂಬ ಮನಸ್ಸಿಗೆ ತುಂಬ ಬೇಜಾರಾಗೋಗಿದೆ, ತುಂಬ ಘಾಸಿ ಆಗಿದೆ ಅಂತಾರಲ್ವ, ಆ ಥರ ಒಂದು ಸಿಚುವೇಶನ್ ನಡೀತಿದೆ ಇಲ್ಲಿ. ನಿಮಗೆ ಮುಂದಿನ ದಾರಿನೇ ಕಾಣಿಸ್ತಿಲ್ಲ. ಯು ಆರ್ ಸೋ ಸ್ಟ್ರಕ್. ಆ್ಯಂಡ್ ನೀವು ಎಷ್ಟು ಪಾಸಿಟಿವಾಗಿ ನೀವು ಇರೋಕ್ಕೆ ಟ್ರೈ ಮಾಡಿದ್ರೂ ನಿಮಗೆ ನಿಮ್ಮ ನೆಗೆಟಿವ್ ಥಾಟ್ಸು ಬಿಡ್ತಾ ಇಲ್ಲ. ಸೊ ಆದಷ್ಟು ಸ್ವಲ್ಪ ಮೆಡಿಟೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದಾದ್ಮೇಲೆ ಒಂದು ಯೋಚನೆಗಳು ಬರ್ತಾನೆ ಇದೆ ಅಂತ ಹೇಳ್ಬಹುದು. ಒಂದು ಥಾಟ್ಸ್ ಬಂದರೆ, ಇಲ್ಲ ನಾನು ಪಾಸಿಟಿವ್ ಆಗಿರಬೇಕು, ಈ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತಿದ್ದೀನಿ, ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ನೀವು ಅಂದ್ಕೊಂಡಾಗ ನಿಮಗೆ ಸಡನ್ನಾಗಿ ಬೇರೆ ಥಾಟ್ ಬಂದುಬಿಡುತ್ತೆ, ಓಕೆ. ಸಡನ್ನಾಗಿ ಬೇರೆ ಇನ್ನೊಂದು ನೆಗೆಟಿವ್ ಥಾಟ್, ಈ ಥರ, ಓಕೆ. ಸೊ ಐ ಕ್ಯಾನ್ ಸಿ ಲೈಕ್ ಸ್ಟಾರ್ಟಿಂಗಲ್ಲೇ ನಿಮ್ದು ಎಷ್ಟೋ ಪರವಾಗಿಲ್ಲ, ಬಟ್ ಡೇ ಬೈ ಡೇ ಜಾಸ್ತಿ ಆಗಿಬಿಟ್ಟಿದೆ.
ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೆಗೆಟಿವಿಟಿ ಆಗಿರ್ಬೋದು. ನೆಗೆಟಿವಿಟಿ ಅಂದರೆ ಏನು ಮೇಡಮ್ ಅಂತ ಹೇಳಿದ್ರೆ, ಇದು ಜಸ್ಟ್ ನಿಮ್ಮ ಆಲೋಚನೆಗಳು, ನಿಮ್ಮ ಒಂದು ನೀವು ಏನು ಈ ಪರ್ಸನ್ ಬಗ್ಗೆ ಯಾವಾಗ್ಲೂ ಲೈಕ್ ಬರ್ತಾರಾ ಇಲ್ವಾ, ಕಂಪ್ಲೀಟಾಗಿ ನನ್ನನ್ನು ಬಿಟ್ಟು ಹೋಗ್ಬಿಟ್ರಾ, ಏನು ನಡೀತಾ ಇದೆ, ಏನು 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 ಅಂತ ನಿಮ್ಮನ್ನು ನೀವು ಈ ದಿನದಲ್ಲಿ ಎಷ್ಟು ಸಲ ಪ್ರಶ್ನೆ ಮಾಡ್ಕೋತೀರಾ ಹೇಳಿ? ಈ ರಿಲೇಷನ್ಶಿಪ್ ಬಗ್ಗೆ ಎಷ್ಟು ಸಲ ಯೋಚನೆ ಮಾಡ್ತೀರಾ? ಎಷ್ಟೋ ಜನ ರಾತ್ರಿ ಸರಿಯಾಗಿ ನಿದ್ದೆನೇ ಮಾಡ್ತಿಲ್ಲ ಅನ್ನೋ ಒಂದು ಇದು ಐ ಕ್ಯಾನ್ ಫೀಲ್ ದ್ಯಾಟ್. ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಒಂಥರ ಈ ಒಂದು ರಿಲೇಷನ್ಶಿಪ್ಪಿಂದಾಗಿ, ಆ ಥರ ಇದೆ. ಬಟ್ ನನಗೆ ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಇದು ತುಂಬ ಲಾಂಗ್ ಟರ್ಮ್ ಹೋಗುತ್ತೆ. ಅಂದರೆ ಈ ರೀತಿ ಕಾಡೋದು ತುಂಬ ಲಾಂಗ್ ಟರ್ಮಲ್ಲೇ ಹೋಗುತ್ತೆ. ಇದು ಅಷ್ಟು ಬೇಗ ನಿಮಗೆ ಸಾರ್ಟ್ ಔಟ್ ಆಗೋ ಥರ ಅಂತೂ ನನಗೆ ಕಾಣಿಸ್ತಿಲ್ಲ. ಓಕೆ, ಸೊ ನೀವು ಇದಕ್ಕೆ ಪರಿಹಾರ ಅಂದರೆ ಸ್ವಿಚ್ ಬೋರ್ಡ್ ಹೇಳ್ಕೊಳ್ಳೋದಾಗಿರ್ಬೋದು, ಅಥವಾ ಏನೋ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಇದೇನೇ ಪರಿಹಾರ, ಪಾಸಿಟಿವ್ ಆಗಿರೋದೇ ಪರಿಹಾರ. ಐ ನೋ ಇಲ್ಲಿ ಎಷ್ಟು ನೆಗೆಟಿವ್ ಇದು ಬರ್ತಿದೆ ಅಂತ, ಇದನ್ನೆಲ್ಲ ಮೀರಿಬಿಟ್ಟು ನೀವು ಪಾಸಿಟಿವ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ದೂರ ಇಟ್ಕೋತೀನಿ, ಅದು ಬೆಳಕು ತುಂಬ ಜಾಸ್ತಿ ಇದೆ ಅಲ್ಲ. ಎಸ್, ಇದು ಆ್ಯಂಡ್ ಈ ಒಂದು ಈ ಪರ್ಸನ್ನಿಗೆ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ನೀವು ಕರೆಕ್ಟಾಗೇ ಇದ್ದೀರಾ, ಟು ಬಿ ವೆರಿ ವೆರಿ ಫ್ರ್ಯಾಂಕ್, ನೀವು ಕರೆಕ್ಟಾಗೇ ಇದ್ದೀರಾ. ಆದರೆ ಈ ಪರ್ಸನ್ನೇ ಕ್ಲಾರಿಟಿ ಇಲ್ಲ. ಇವರೇ ನಿಮ್ಮನ್ನು ಗೊಂದಲಕ್ಕೆ ದೂಡ್ತಾರೆ. ಲೈಕ್ ಇವಾಗ ಇಲ್ಲ ಸರಿ ಹೋಗೋಣ ಹಾಗೆ ಹಿಂಗೆ ಅಂತ ಹೇಳ್ತಾರೆ, ನೆಕ್ಸ್ಟ್ ಡೇನೇ ಬೇರೆ ಥರ ಮಾತಾಡ್ತಾರೆ, ಅಥವಾ ಬೇರೆ ಅವ್ರ ಜೊತೆ ಇದ್ಕೊಂಡು ಅವ್ರನ್ನ ಹೊಗಳೋದು, ನಿಮ್ಮನ್ನು ತೆಗಳೋದು. ಇದು ಬರೀ ಥರ್ಡ್ ಪಾರ್ಟಿ ಅಂದರೆ ನಾ ಹೇಳಿದ ಥರ ಹುಡುಗ ಹುಡುಗಿ ಅಂತ ಅಲ್ಲ, ಈವನ್ ಅತ್ತೆ ಮಾವನ ಬಗ್ಗೆ ಆಗಲಿ, ನಮ್ಮ ಅತ್ತಿಗೆ ಹಿಂಗೆ ಕೆಲಸ ಮಾಡ್ತಾರೆ, ನಮ್ಮಮ್ಮ ಹಿಂಗೆ ಕೆಲಸ ಮಾಡ್ತಾರೆ, ನಿನಗೇನು ಬರೋದಿಲ್ಲ, ಈ ಥರ ಪ್ರಾಬ್ಲಮ್ಸ್ ಕೂಡ ಇರಬಹುದು. ಅಥವಾ ಬೇರೆ ಹೆಣ್ಣಿನ ಸವಾಸ ಅಥವಾ ಬೇರೆ ಹುಡುಗನ ಸವಾಸನೂ ಇರ್ಬೋದು. ಸೊ ಇಲ್ಲಿ ನನಗೆ ಯಾವ ಒಂದು ಮೂಲೆಯಲ್ಲೂ ಕೂಡ ಮುಂಚೆ ಇದ್ದಂತಹ ಪ್ರೀತಿ, ಕಾಳಜಿ, ಕನ್ಸರ್ನು, ಕೇರು, ಮತ್ತು ಏನೋ ಜವಾಬ್ದಾರಿ ಅಂತ ಏನು ಅವರು ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಹೋಪ್ಸ್ ಕೊಟ್ಟಿದ್ರು ಅಲ್ವಾ, ಹಂಗಿರೋಣ ಹಿಂಗಿರೋಣ, ನಮ್ಮ ಲೈಫನ್ನ ಹಾಗೆ ಲೀಡ್ ಮಾಡೋಣ, ಹೀಗೆ ಲೀಡ್ ಮಾಡೋಣ, ಅದೆಲ್ಲ ಏನಿಲ್ಲ ಇವಾಗ. ಬೇಕಿದ್ರೆ ನೀನು ದುಡ್ಕೋ, ಇಲ್ಲ ಬೇಕಿದ್ರೆ ನೀನು ಪ್ಲ್ಯಾನ್ ಮಾಡ್ಕೋ, ನನ್ನ ಪಾಡಿಗೆ ನಾನು ಎಂಜಾಯ್ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಈ ಮಟ್ಟಿಗೆ ಹೋಗಿದೆ ಇದು ರಿಲೇಷನ್ಶಿಪ್ಪು. ಐ ಕ್ಯಾನ್ ಫೀಲ್ ದ್ಯಾಟ್. ಓಕೆ, ಆ್ಯಂಡ್ ಇದು ತುಂಬ ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ. ಅಂದರೆ ಇವರು ಈ ಒಂದು ವ್ಯಕ್ತಿ ಏನಿದಾರಲ್ವಾ, ತುಂಬ ರಫ್ ಆ್ಯಂಡ್ ಟಫ್ ವ್ಯಕ್ತಿ. ಹೆಂಗೆ ಮಾತಾಡೋಕ್ಕೂ ನಿಮಗೆ ಇವರು ಹೇಸೋದಿಲ್ಲ. ಇವರು ಹರ್ಟ್ ಮಾಡೋದ್ರಲ್ಲಿ ಒಂಥರ ಎತ್ತಿದ ಕೈ. ಓಕೆ, ನೀವು ಸ್ಟಾರ್ಟಿಂಗಲ್ಲಿ ನೀವು ಅಂದ್ಕೊಂಡೇ ಇರಲಿಲ್ಲ ಈ ಒಂದು ವ್ಯಕ್ತಿ ಈ ಥರ ಎಲ್ಲ ಮಾತಾಡ್ತಾರೆ ಅಂತ, ನೀವು ಯೋಚನೆ ಕೂಡ ಮಾಡಿರಲಿಲ್ಲ. ಬಟ್ ಇವರು ನೀವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಹಾರ್ಶ್ ಆಗಿದ್ದಾರೆ ಈ ಪರ್ಸನ್. ಸೊ ಅವರೇ ಸಾರಿ ಕೇಳಬೇಕು, ಅವರೇ ಇದು ಮಾಡಬೇಕು ಅನ್ನೋದು ಎಲ್ಲದಕ್ಕೂ ನಾನು ನಿಮಗೆ ಆಲ್ರೆಡಿ ಸ್ವಿಚ್ ವರ್ಡನ್ನು ಕೊಟ್ಟಿದ್ದೀನಿ, ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಓಕೆ, ರಿಚುವಲ್ಸ್ ಪೇಜಲ್ಲಿ ನೋಡಿ ವಾಪಸ್ ಬರೋ ಥರ ಮಾಡ್ಕೊಳ್ಳಿ. ಬಿಕಾಸ್ ಈ ವ್ಯಕ್ತಿಗೆ ಯಾವುದೇ ಥರದ ಥಾಟ್ಸ್ ಇಲ್ಲ ವಾಪಸ್ ಬರಬೇಕು ಅಂತ. ಯೋಚನೆ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಯಾರು ಹೇಳ್ಕೊಟ್ರು ಅವ್ರ ಮಾತನ್ನು ಇವರು ಕೇಳ್ತಾರೆ. ಓಕೆ, ಅದು ಯಾರು ಏನಾದರೂ ಹೇಳ್ಕೊಳ್ಳಿ, ಇವರು ಆ ಮಾತನ್ನು ಕೇಳ್ತಾರೆ ನಿಮ್ಮ ಬಗ್ಗೆ. ನೀವು ಇವರಿಗೆ ಎಷ್ಟೇ ಒಳ್ಳೇದು ಬಯಸಿ, ಇವರು ನಿಮಗೆ ಕೊನೆಗೆ ನೆಗೆಟಿವ್ ಆಗಿಯೇ ಮಾತಾಡೋದು. ಇದು ಇವ್ರ ನೇಚರ್, ಇದೇನು ಮಾಡೋಕ್ಕಾಗಲ್ಲ. ಇದು ಈ ರಿಲೇಷನ್ಶಿಪ್ಪಲ್ಲಿ ಇದು ಒಂದು ಇವರ ನೇಚರ್ ಅಷ್ಟೇ. ಇವರಿಗೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ತುಂಬ ಕಮ್ಮಿ. ಇವ್ರ ಮೇಲೆ ತುಂಬ ಕಾನ್ಫಿಡೆನ್ಸ್ ಕಮ್ಮಿ. ಆ ಕಮ್ಮಿ ಕಾನ್ಫಿಡೆನ್ಸನ್ನು ನಿಮ್ಮ ಮೇಲೆ ಎತ್ತಾಕೋದು. ಅಂದರೆ ನೀನು ಸರಿ ಇಲ್ಲ, ನೀನು ಹಿಂಗೆ, ನಾನು ಕರೆಕ್ಟಾಗಿದ್ದೀನಿ, ನಿಂದೇ ತಪ್ಪು, ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ, ನೀನು ಬರೋಕ್ಕೂ ಮುಂಚೆ ಹಂಗಿತ್ತು, ಜೀವನ ಹಿಂಗಿತ್ತು, ಈ ರೀತಿ ಯಾವಾಗಲೂ ಕಂಪ್ಲೇಂಟ್ಸ್ಗಳನ್ನೇ ಮಾಡೋದು, ಕಂಪ್ಲೇಂಟ್ಸ್ಗಳನ್ನೇ ಕೊಡೋದು, ಯಾವಾಗಲೂ ರೀಸನ್ಸ್ ಹೇಳೋದು, ಯಾವಾಗಲೂ ಬ್ಯುಸಿ ಇರೋದು. ಆ ಬ್ಯುಸಿಯಾಗಿರೋದಕ್ಕೆ ಕಾರಣ ನೀನೇ ಅಂತ ಹೇಳೋದು, ನನಗೆ ನೆಮ್ಮದಿ ಇಲ್ಲ ನಿನ್ನ ಕಡೆಯಿಂದ, ಹಾಗಾಗಿ ನಾನು ಅಲ್ಲಾದರೂ ನೆಮ್ಮದಿನ ಹುಡುಕೋತಿದ್ದೀನಿ ಅಂತ ಹೇಳೋದು, ಈ ರೀತಿ. ಓಕೆ, ಸೊ ನಾನಿಲ್ಲಿ ನಿಮಗೆ ಏನು ಟಿಪ್ಸ್ ಕೊಡ್ತೀನಿ ಅಂತಂದರೆ, ಅಪಾರ್ಟ್ ಫ್ರಮ್ ಮ್ಯಾನಿಫೆಸ್ಟೇಷನ್ ನಾನೇನು
ಹೇಳೋಕ್ಕಾಗಲ್ಲ. ಆ್ಯಂಡ್ ಆಲ್ರೆಡಿ ರೆಮಿಡೀಸ್ಗಳಿದೆ, ಸೊ ಅದನ್ನು ನೀವು ನೋಡ್ಕೋಬಹುದು. ಇವರೀಗ ಸರಿ ಹೋಗ್ತಾರಾ ಅನ್ನೋದಕ್ಕೆ ಇಟ್ಸ್ ಗೋಯಿಂಗ್ ಟು ಟೇಕ್ ಅ ಲಾಂಗ್ ಟೈಮ್ ಅಂತ ನನಗನ್ನಿಸ್ತಾ ಇದೆ. ಬಿಕಾಸ್ ತುಂಬ ಬ್ಲಾಕೇಜ್ ಇದೆ, ತುಂಬ ಅಂದರೆ ತುಂಬ ಬ್ಲಾಕೇಜ್ ಇದೆ. ಅಷ್ಟು ಟೈಮ್ ನೀವು ವೆಯ್ಟ್ ಮಾಡ್ತೀರಾ ಅನ್ನೋದಾದರೆ ನೋಡಿ, ವೆಯ್ಟ್ ಮಾಡಿ. ಈಗ ಇಲ್ಲಿ ನೋಡಿ, ಇಲ್ಲೆಲ್ಲ ತುಂಬ ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ. ಆ್ಯಂಡ್ ಸ್ವಿಚ್ ವರ್ಡ್ಸ್ ಹೇಳ್ಕೊಳ್ಳೋದ್ರಿಂದ, ಬೇರೆ ಏನಾದರೂ ಮಾಡ್ಕೊಳ್ಳೋದ್ರಿಂದ ನಿಮಗೆ ವರ್ಕ್ ಆಗಬೇಕು ಅಷ್ಟೇ. ಇದು ನಾವು ರೀಡಿಂಗ್ ಮಾಡೋ ಪರ್ಪಸ್ಸೇ ಅದು. ನಮಗೆ ಗೊತ್ತಾಗಬೇಕು ಅಲ್ವಾ ಇದು ಏನಾಗುತ್ತೆ ಒಂದು ರಿಲೇಷನ್ಶಿಪ್ಪು. ಸೊ ಅದ್ರ ಬೇಸ್ ಮೇಲೆ ನಾವು ವರ್ಕ್ ಮಾಡೋದಕ್ಕೆ ನಾವು ರೀಡಿಂಗ್ನ ಮಾಡ್ಕೊಳ್ಳೋದು. ಸೊ ಈಗ ನಿಮಗೆ ರೈಟ್ ಟೈಮ್ ನ್ಯೂ ಇಯರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ಏನಾದರೂ ಸ್ವಿಚ್ ವರ್ಡ್ಸ್ ಹೇಳ್ಕೊಳ್ಳೋದಾಗಲಿ, ದೇರ್ ಆರ್ ರಿಚುವಲ್ಸ್ ಪ್ಲೇ ಲಿಸ್ಟಲ್ಲಿ ಎಲ್ಲ ಇದೆ. ಆ್ಯಂಡ್ ಇದೊಂಥರ ಕಾರ್ಮಿಕ್ ಬ್ಯಾಗೇಜ್ ಅಂತ ಕೂಡ ಹೇಳಬಹುದು. ಪಾಸ್ಟ್ ಲೈಫ್ ಕರ್ಮದ್ದು ಕೂಡ ನಿಮಗೆ ಸ್ವಲ್ಪ ಈ ರೀತಿ ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗ್ತಿರ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೆ ಇನ್ನೂ ಒಂದು ಏನು ಥಾಟ್ ಬರ್ತಿದೆ ಅಂದರೆ, ನಿಮಗೆ ಇದು ಫಸ್ಟ್ ರಿಲೇಷನ್ಶಿಪ್ ಅಲ್ಲ. ಓಕೆ, ಇದು ಒಂದು ಜನರಲ್ ಗೈಡೆನ್ಸ್, ಓಕೆನಾ? ಸೊ ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಇದು ನಿಮಗೆ ಫಸ್ಟ್ ರಿಲೇಷನ್ಶಿಪ್ ಅಲ್ಲ, ಇದು 2ನೇದೋ 3ನೇದೋ ರಿಲೇಷನ್ಶಿಪ್. ಆದ್ರೂ ಕೂಡ ನಿಮಗೆ ಸೇಮ್ ಒಂದರಿಂದ ಒಂದು ರಿಲೇಷನ್ಶಿಪ್ ಟಾಕ್ಸಿಕ್ ಆಗ್ತಿದೆಯಾ ಹೊರತು ಯಾವುದೂ ಒಂದು ಕರೆಕ್ಟಾದಂತಹ ರಿಲೇಷನ್ಶಿಪ್ ನಿಮಗೆ ಸಿಗ್ತಾ ಇಲ್ಲ. ದಿಸ್ ಈಸ್ ವಾಟ್ ಹ್ಯಾಪ್ನಿಂಗ್. ಸೊ ಆಫೇ ಆಗೋಯ್ತು. ಎಸ್, ದೇರ್ ಇಸ್ ಲಾಟ್ ಆಫ್ ನೆಗೆಟಿವಿಟಿ. ಕ್ಯಾಂಡಲ್ ನಿಮಗೆ, ಹೌದು, ನಾನು ಇನ್ನೊಂದು ವಿಷಯ ಹೇಳಬೇಕು. ನಿಮಗೆ ಕ್ಯಾಂಡಲ್ ರಿಚುವಲ್ ಎಲ್ಲ ಮಾಡ್ಕೋತಾ ಇರ್ತೀರಲ್ವ, ನಾನೇ ತೋರಿಸಿರೋದ್ರಲ್ಲಿ. ಅದರಲ್ಲಿ ಏನಾದರೂ ಕ್ಯಾಂಡಲ್ ಸಡನ್ನಾಗಿ ಆಫ್ ಆಯಿತು ಅಥವಾ ಫ್ಲಿಕ್ಟ್ರಿಂಗ್ ಅಂದರೆ ಲೈಕ್ ಈ ಕ್ಯಾಂಡಲ್ ಹತ್ತಿದಾಗ ಪಟ 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 ಅಂತಿರುತ್ತೆ. ಸೊ ಆ ರೀತಿ ಆದರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ ಅಂತ. ಓಕೆ, ನಾನೇನು ಹೇಳ್ತಿದ್ದೆ, ಇದೆ 100% ನೆಗೆಟಿವಿಟಿ ಇದೆ. ನೀವು ಅದನ್ನು ಡೆಫಿನೆಟ್ಲಿ ರಿಮೂವ್ ಮಾಡ್ಕೋಬೇಕು. ಹೇಗೆ ರಿಮೂವ್ ಮಾಡ್ಕೋಬೇಕು, ಏನು ಮಾಡಬೇಕು? ರಿಚುವಲ್ಸ್ ಪ್ಲೇ ಲಿಸ್ಟಲ್ಲಿದೆ, ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದೇನೋ ಹೇಳ್ತಿದ್ದೆ, ಐ ಫರ್ಗಾಟ್. ಸೊ ಈಗ ನೀವು ಈ ಒಂದು ರಿಲೇಷನ್ಶಿಪ್ಗೆ ಆ್ಯಕ್ಚುಲಿ ಯೋಚನೆ ಮಾಡಬೇಕು. ಇವರು ನನಗೆ ರೈಟ್ ಪರ್ಸನ್ ಹೌದಾ ಇಲ್ವೋ ಅನ್ನೋದನ್ನು ನೀವು ಸ್ವಲ್ಪ ಥಾಟ್ಸ್ನ ಇಟ್ಕೋಬೇಕು, ಯೋಚನೆ ಮಾಡಬೇಕು. ಈ ರಿಲೇಷನ್ಶಿಪ್ಪಿಗೆ ವೆಯ್ಟ್ ಮಾಡೋದು ಒಳ್ಳೆಯದಾ ಬೇಡವಾ? ಯು ಹ್ಯಾವ್ ಟು ಥಿಂಕ್ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ನಾನು ಹೇಳ್ದಂಗೆ ಕೆಲವರಿಗೆ ಇದು ಥರ್ಡ್ ರಿಲೇಷನ್ಶಿಪ್, ಸೆಕೆಂಡ್ ರಿಲೇಷನ್ಶಿಪ್ ಆಗಿರಬಹುದು. ಸೊ ನಿಮಗೆ ಎಲ್ಲೋ ಒಂದು ಕಡೆ ಶುಕ್ರ ಗ್ರಹದ ವೀಕ್ನೆಸ್ ಇರಬಹುದು. ಪ್ರೀತಿಯಲ್ಲಿ ಕೊರತೆ ಇದ್ದರೆ ಅದು ಶುಕ್ರ ಗ್ರಹದ ವೀಕ್ನೆಸ್ ಇರುತ್ತೆ. ಸೊ ನೀವು ವಿಡಿಯೋ ಎಂಡಲ್ಲಿ ನಾನು ಶುಕ್ರ ಗ್ರಹದ ಸಿಂಬಲ್ ಹಾಕ್ತೀನಿ, ಅದನ್ನು ಬೇಕಿದ್ದರೂ ಯೂಟಿಲೈಸ್ ಮಾಡ್ಕೋಬೋದು. ಓಕೆ, ಎಸ್, ಇದು ಇವತ್ತಿನ ರೀಡಿಂಗ್. ನಿಮ್ಮ ಏನೇ ಡೌಟ್ಸ್ ಇದ್ರೂ ನನಗೆ ಕಾಮೆಂಟ್ಸಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.